ಆತ್ಮೇರೆ ನಮಸ್ಕಾರ. ನಾನು ಟಿ ಜಿ ಶಿವರಾಜ್ ಇಂಗ್ಲಿಷ್ ಮಾಸ್ಟರ್ ಹತ್ರ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಕನ್ನಡಕ್ಕೂ ಇಂಗ್ಲಿಷ್ಗೂ ಇರೋ ವ್ಯತ್ಯಾಸದ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಕನ್ನಡಕ್ಕೂ ಇಂಗ್ಲಿಷ್ ಉಚ್ಚಾರಣೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಕೇಳೋಣ ಅಂತ ಕೆಲವು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ. ಬನ್ನಿ ಮಾತಾಡ್ಸೋಣ. ಟಿ ಜಿ ಶಿವರಾಜ್ ಅವರೇ ನಮಸ್ಕಾರ ಸರ್. ನಮಸ್ಕಾರ. ಎಸ್, ಸ್ವಲ್ಪ ಜೋರಾಗಿ ಹೇಳಿ ಸರ್, ಆಡಿಯೋ ಸರಿ ಇದೆಯಾ ನೋಡೋಣ. ನಮಸ್ಕಾರ. ಹಾ, ನಮಸ್ಕಾರ. ಅಷ್ಟಿರ್ಬೇಕು ಸರ್, ನಿಮ್ ಮಾತು ಕೇಳಬೇಕಲ್ಲ ಸರಿ. ಎಲ್ಲಾರ್ಗು. ಹಾ, ಸರಿ. ಸರಿ. ಓಕೆ. ಯಾಕೆಂದ್ರೆ ಉಚ್ಚಾರಣೆ ಅಂದ್ರೆ ಅದೇ ಮುಖ್ಯ ಅಲ್ಲ, ಧ್ವನಿ ಇರ್ಬೇಕಲ್ಲ ಹೌದು, ಜೊತೆಗೆ. ಹೌದು, ಹೌದು, ನಿಜ. ಎಸ್ ಸರ್. ಸರ್, ಈಗ ಕನ್ನಡ ಪದ ಉಚ್ಚಾರಣೆಗೂ ಇಂಗ್ಲಿಷ್ ಭಾಷೆ ಪದದ ಉಚ್ಚಾರಣೆಗೂ ಇರೋ ಬೇಸಿಕ್ ವ್ಯತ್ಯಾಸ ಏನು ಸರ್? ಈಗ ಅತಿ ಹ್ಮ್. ಮುಖ್ಯವಾಗಿ ಒಂದು ವಿಷಯ ಹೇಳೋದೇನಂತಂದ್ರೆ, ಅದೆಷ್ಟೋ ಜನಗಳಿಗೆ ಕನ್ನಡದ ಪದಗಳು ಮತ್ತು ಇಂಗ್ಲಿಷ್ ಪದಗಳು ಗೊತ್ತಿರ್ತವೆ. ಆದರೆ ಉಚ್ಚಾರದ ವಿಚಾರವಾಗಿ ಜನಗಳು ಹೆಚ್ಚಿಗೆ ಏನು ಪ್ರಯತ್ನ ಪಟ್ಟಿರೋದಿಲ್ಲ. ಆದರೆ ಈ ಇಂಗ್ಲಿಷ್ ಪದ ಉಚ್ಚಾರಣೆಗೆ ಸಂಬಂಧಪಟ್ಟಂತೆ ಹೇಳೋದು ಆದರೆ ಒಂದು ವಿಶಿಷ್ಟವಾದ ವಿಷಯ ಏನಂತಂದ್ರೆ, ಇಂಗ್ಲಿಷ್ ಭಾಷೆಯ ಪದದ ಉಚ್ಚಾರಣೆಗೆ ಆ ಪದದಕ್ಕಂಥ ಅಕ್ಷರಗಳಿಗೆ ಹೆಚ್ಚಿನ ಸಂಬಂಧ ಇರೋದಿಲ್ಲ. ಇಂಗ್ಲಿಷ್ ಭಾಷೆಯ ಪದದಲ್ಲಿರ್ತಕ್ಕಂಥ ಅಕ್ಷರಗಳು ಏನೇ ಆಗಿದ್ರೂ ಕೂಡ ಇಂಗ್ಲಿಷ್ ಭಾಷೆಯ ಪದಕ್ಕೆ ಒಂದು ವಿಶಿಷ್ಟವಾದ ಉಚ್ಚಾರವಿರುತ್ತದೆ. ಹಾಗಾಗಿ ಜನಗಳು ಇಂಗ್ಲಿಷ್ ಪದಗಳನ್ನು ಗುರುತಿಸಬೇಕಾದಾಗ ಅಂದರೆ ಅದರರ್ಥ ಅವುಗಳ ಉಚ್ಚಾರಣೆ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ಈ ಒಂದು ಪದಕ್ಕೆ ಒಂದು ನಿರ್ದಿಷ್ಟವಾದ ಉಚ್ಚಾರವಿರುತ್ತದೆ. ಆದರೆ ಇದನ್ನೇ ಗಮನಿಸಿಕೊಂಡು ಹೇಳೋದಾದರೆ, ಕನ್ನಡ ಭಾಷೆಯಲ್ಲಿ ಪದದ ಉಚ್ಚಾರಣೆಗೆ ಬೇರೆ ರೀತಿಯ ನಿಯಮವಿರುತ್ತೆ. ನಿಯಮವೇನೆಂದರೆ, ಕನ್ನಡ ಭಾಷೆಯಲ್ಲಿ ಪ್ರತಿಯೊಂದು ಅಕ್ಷರವನ್ನು ಪದದ ಪ್ರತಿಯೊಂದು ಅಕ್ಷರವನ್ನು ಉಚ್ಚರಿಸಿ ಪದವನ್ನು ಸಂಪೂರ್ಣವಾಗಿ ಉಚ್ಚರಿಸತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇದನ್ನೇ ನಾವು ಇಂಗ್ಲಿಷ್ ಭಾಷೆಗೆ ಅಪ್ಲೈ ಮಾಡೋದಾಗಿಲ್ಲ. ಯಾಕಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆ ವೈಶಿಷ್ಟ್ಯವೇ ಹಾಗೆ. ಆ ವೈಶಿಷ್ಟ್ಯ ಪ್ರಕಾರ ಪ್ರತಿ ಒಂದು ಪದಕ್ಕೂ ಒಂದು ನಿರ್ದಿಷ್ಟವಾದ ಉಚ್ಚಾರ ಬರುತ್ತದೆ. ಅದೇ ವಿಚಾರವನ್ನು ಉಪಯೋಗಿಸಿಕೊಂಡು ಆ ಪದವನ್ನು ಉಪಯೋಗಿಸಬೇಕಾಗುತ್ತದೆ. ಓಕೆ. ಸರ್, ಈ ಇಂಗ್ಲಿಷ್ನಲ್ಲಿ ಕಾಗುಣಿತ ಅಂದ್ರೆ ಏನು? ಇಂಗ್ಲಿಷ್ ಭಾಷೆಯಲ್ಲಿ ಪದಗಳಲ್ಲಿ ಹಲವಾರು ಅಕ್ಷರಗಳು ಇರ್ತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ. ಈ ಎಲ್ಲ ಅಕ್ಷರಗಳನ್ನ ಕ್ರಮಬದ್ಧವಾಗಿ ಜೋಡಣೆ ಆಗಿರುತ್ತದೆ. ಅಂದರೆ ಒಂದು ಇಂಗ್ಲಿಷ್ ಭಾಷೆ ಒಂದು ಪದದ ಎಲ್ಲ ಅಕ್ಷರಗಳು ಮತ್ತು ಅವುಗಳ ಕ್ರಮಬದ್ಧತೆ ಅದು ಬಹಳ ಮುಖ್ಯ ಅನ್ಸುತ್ತೆ. ಹಾಗಾಗಿ ಸ್ಪೆಲ್ಲಿಂಗ್ ಅಂತ ಹೇಳೋದಾದ್ರೆ ಆ ಒಂದು ಪದದಲ್ಲಿರ್ತಕ್ಕಂಥ ಅಕ್ಷರಗಳು ಮತ್ತು ಒಂದು ಕ್ರಮಕ್ಕೆ ಬದ್ಧವಾಗಿರ್ತಕ್ಕಂಥ ಒಂದು ಜೋಡಣೆ, ಅದಕ್ಕಂತಾರೆ ಸ್ಪೆಲ್ಲಿಂಗ್. ಕರೆಕ್ಟ್. ಓಕೆ. ಇಂಗ್ಲಿಷ್ನಲ್ಲಿ ಅನೇಕ ಪದಗಳ ಆರಂಭಿಕ ಉಚ್ಚಾರಣೆ ಒಂದೇ ಆಗಿದ್ರೂ ಸಹ ಅವುಗಳ ಪ್ರಾರಂಭದ ಅಕ್ಷರಗಳು ಒಂದೇ ಆಗಿರುತ್ತದೆಯೇ? ಈಗ ನೋಡಿ, ಜರ್ಮನಿ ಅಂತ ಹೇಳ್ತೀವಿ. ಜರ್ಮನಿ ಮೊದಲೇ ಜಾ ಬಂತು. ಜ ಬಂತು. ಅದೇ ರೀತಿ ಜಂಪ್. ಜಂಪ್ ಜಂಪ್ ಅಂದಾಗ ಏನಾಯ್ತು, ಅಲ್ಲಿ ಜ ಬಂತು. ಇನ್ನೊಂದು ಜಡ್ಜ್ ಅಂತ ಬರುತ್ತೆ. ಜಡ್ಜು, ಅಲ್ಲೂ ಅಷ್ಟೇ, ಅಲ್ಲಿ ಜ ಬಂತು. ಸೊ ಅದರ ಅರ್ಥ ಯಾವಾಗ್ಲೂ ಅದು ಒಂದೇ ತರ ಇರೋದಿಲ್ಲ ಹಾಗಾರೆ, ಹೌದು ಅಲ್ವಾ? ಹೌದು. ಆಮೇಲೆ ಕೆಲವೊಂದ್ಸಲ ಇಂಗ್ಲಿಷ್ ಭಾಷೆಯ ಕೆಲವು ಪದಗಳ ಪ್ರಾರಂಭದ ಅಕ್ಷರ ಒಂದೇ ಆಗಿದ್ದು ಅಂತಹ ಪದಗಳ ಪ್ರಾರಂಭಿಕ ಉಚ್ಚಾರ ಒಂದೇ ರೀತಿ ಆಗಿರುತ್ತದೆಯೇ ಅನ್ನೋದನ್ನ ತಿಳ್ಕೋಬೇಕು ಅಂತೀನಿ. ಉದಾಹರಣೆಗೆ ಸರ್ಕಮ್ಸ್ಟೆನ್ಸ್ ಅಂತೀವಿ, ಸರ್ಕ್ಯೂಟ್ ಅಂತೀವಿ. ಏನ್ ಹೇಳ್ತೀರಿ? ನೋಡಿ, ಒಂದ್ ಕಡೆ ಸಿ ಎಂಬ ಅಕ್ಷರ ಕದಿಂದಲೂ ಪ್ರಾರಂಭ ಆಗುತ್ತೆ, ಕ್ಯಾಟ್ ಅಂತೀವಿ. ಓಕೆ. ಕಮ್ ಅಂತೀವಿ. ಇನ್ನೊಂದ್ ಕಡೆಗೆ ಅದರ ಪ್ರಾರಂಭದ ಉಚ್ಚಾರ ಕದಿಂದ ಉಂಟಾಗೋದಿಲ್ಲ, ಸದಿಂದ ಉಂಟಾಗುತ್ತೆ, ಸರ್ಕಮ್ಸ್ಟೆನ್ಸ್. ಹೀಗೆ ಇಂಗ್ಲಿಷ್ ಪದದ ಪ್ರಾರಂಭದ ಅಕ್ಷರಗಳು ಒಂದೇ ಆಗಿದ್ದಾಗಲೂ ಕೂಡ ಎಲ್ಲಾ ಪದಗಳ ಪ್ರಾರಂಭ ಉಚ್ಚಾರ ಒಂದೇ ರೀತಿ ಆಗಿರ್ಲಿಕ್ಕಿಲ್ಲ. ಒಂದೊಂದು ರೀತಿಯಲ್ಲಿ ಉಚ್ಚಾರಗೊಳ್ತವೆ.
ಓಕೆ. ಸರಿ, ಇಂಗ್ಲಿಷ್ ಭಾಷೆನಲ್ಲಿ ಪದಗಳನ್ನ ಎಷ್ಟು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ? ನೋಡಿ, ಇಂಗ್ಲಿಷ್ ಭಾಷೆಯಲ್ಲಿ ಪದಗಳನ್ನ ಮೂರು ರೀತಿಯಲ್ಲಿ ವರ್ಗೀಕರಣ ಕಾಣಬಹುದು. ಹ್ಮ್. ಇನ್ನು ಅನೇಕ ವರ್ಗೀಕರಣ ಇವೆ, ಆದರೆ ಮೂಲಭೂತವಾಗಿ ಮೂರು ವಿಧದ ಪದಗಳು ನಾವು ಗಮನಿಸ್ತೀವಿ. ಓಕೆ. ಒಂದು ಹೋಮೋಫೋನ್ಸ್ ಅಂತ, ಇನ್ನೊಂದು ಹೋಮೋಗ್ರಾಫ್ ಅಂತ, ಇನ್ನೊಂದು ಹೋಮೋನಿಮ್ಸ್ ಅಂತ. ಓಕೆ, ನಾನೊಂದ್ಸರಿ ರಿಪೀಟ್ ಮಾಡ್ತೀನಿ. ಹೋಮೋಫೋನ್ಸ್, ಹೋಮೋಗ್ರಾಫ್ಸ್, ಹೋಮೋನಿಮ್ಸ್. ಸರ್, ಇದನ್ನ ಸ್ವಲ್ಪ ಹೌದು. ಅರ್ಥ ಮಾಡಿಸಿ. ಈಗ ಹೋಮೋಫೋನ್ ಹ್ಮ್. ಹೋಮೋಫೋನ್ ಅಂದ್ರೆ ಏನರ್ಥ? ಹ್ಮ್. ಈಗ ಉದಾಹರಣೆಗೆ ನೋ ಅಂತೀವಿ, KNOW. ಹ್ಮ್. ಇನ್ನೊಂದು NO ನೋ ಅಂತೀವಿ. ಎರಡು ಉಚ್ಚಾರಣೆ ಒಂದೇ ಆದ್ರೂ ಕೂಡ ಅವುಗಳ ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ. ಸ್ಪೆಲ್ಲಿಂಗು ಬೇರೆ, ಇದಕ್ಕೆ ಅರ್ಥನೂ ಬೇರೆ. ಹೌದು, ಅದಕ್ಕಂತಾರೆ ಹೋಮೋಫೋನ್ಸ್ ಅಂತ. ಓಕೆ, ಓಕೆ. ಹೋಮೋಗ್ರಾಫ್ ಅಂತಂದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ, ಹ್ಮ್. ಬಟ್ ಅವುಗಳ ಉಚ್ಚಾರ ಬೇರೆ ಬೇರೆ ಇರ್ತವೆ, ಹ್ಮ್. ಮತ್ತೆ ಅವುಗಳ ಅರ್ಥನೂ ಬೇರೆ ಬೇರೆ ಇರುತ್ತೆ. ಒಂದು ಮತ್ತೆ ಉದಾಹರಣೆ ಕೊಡಿ. ಅವುಗಳನ್ನ ವಾಕ್ಯದಲ್ಲಿ ಪ್ರಾರಂಭಿಸಿದಾಗ ಹ್ಮ್. ಆ ಒಂದೇ ಒಂದು ಪದ ಒಂದು ವಾಕ್ಯದಲ್ಲಿ ಅದು ಕರ್ತೃ ಆಗಿರ್ಬೋದು, ಸಾರಿ, ಇದು ನಾಮಪದ ಆಗಿರ್ಬೋದು, ಅಥವಾ ವಿಶೇಷಣ ಆಗಿರ್ಬೋದು, ಅಥವಾ ಕ್ರಿಯಾಪದನೂ ಆಗಿರ್ಬೋದು. ಹ್ಮ್. 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 ಒಂದು ಉದಾಹರಣೆ ಕೊಡಿ. ಈಗ ರೂಲರ್ ಅಂತ ಕರಿತೀವಿ. ರೂಲರ್ ಅಂದ್ರೆ ಏನು? ಎಲ್ಲ ಮಕ್ಕಳಿಗೆ ಗೊತ್ತು. ಡ್ರಾಯಿಂಗ್ ಮಾಡ್ಬೇಕಾದ್ರೆ ಒಂದು ಅಳತೆ ಪಟ್ಟಿ ಅಂತ ಇರುತ್ತೆ, ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕರೆಕ್ಟ್, ಅದು ಕರೆಕ್ಟ್. ರೂಲರು. ಇನ್ನೊಂದು ನಾವೇನಂತೀವಿ, ಒಂದು ದೇಶವನ್ನು ಒಬ್ಬ ವ್ಯಕ್ತಿ ಆಳುವರು, ಆಳ್ತಾನೆ, ಆಳುವರು. ರೂಲರ್ ಅಂತ ಕರಿತೀವಿ. ಓಕೆ, ಅದು ಹೋಮೋಗ್ರಾಫ್ಸ್. ಹಾಗಾದ್ರೆ ಹೋಮೋನಿಮ್ ಅಂದ್ರೆ? ಈ ಹೋಮೋನಿಮ್ಸ್ ಅದು ಬಹಳ ಏನೋ ಒಂದು ಕಾಂಪ್ಲಿಕೇಟೆಡ್. ಅದು ಇನ್ನೊಂದು ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ನಾನು. ಅಲ್ಲ, ಈಗ ಕೊಂಚ ಅರ್ಥ ಮಾಡ್ಕೊಳಕ್ಕೆ. ಇಲ್ಲ, ದಯವಿಟ್ಟು ಅವಕಾಶ ಕೊಡಿ, ಓಕೆ, ಇನ್ನೊಂದು ಪ್ರಯತ್ನದಲ್ಲಿ ಹೇಳ್ತೀನಿ ನಾನು. ಓಕೆ. ಸರಿ, ಈ ರೀತಿ ಎಲ್ಲ ತಿಳ್ಕೊಳ್ಳೋದ್ರಿಂದ ನಮ್ಗೆ ಹೇಗೆ ಲಾಭ ಆಗ್ತದೆ? ಈಗ ಇಂಗ್ಲಿಷ್ ಭಾಷೆ ವೈಶಿಷ್ಟ್ಯವನ್ನ ತಿಳ್ಕೊಳ್ಬೇಕಾದಾಗ ಈ ಎಲ್ಲ ವಿಚಾರಗಳನ್ನ ಅಥವಾ ಈ ಇಂಥ ವೈಶಿಷ್ಟ್ಯಗಳನ್ನ ತಿಳ್ತಕ್ಕಂಥ ಅವಶ್ಯಕತೆ ಇದ್ದೇ ಇರುತ್ತೆ. ಇಲ್ಲದೇ ಇದ್ರೆ ಆ ಇಂಗ್ಲಿಷ್ ಭಾಷೆ ಬಗ್ಗೆ ಪರಿಪೂರ್ಣತೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಗ್ಲಿಷ್ ಭಾಷೆಯನ್ನು ಬಳಸ್ತಾ ಹೋದಂಗೆಲ್ಲ ನಮಗೆ ಇಂತಿಂಥ ಇವೆಲ್ಲ ವಿಷಯಗಳು ಗೊತ್ತಾದಾಗ ಇಂಗ್ಲಿಷ್ ಭಾಷೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಓಕೆ, ಓಕೆ, ಗುಡ್ ಸರ್, ಥ್ಯಾಂಕ್ ಯು. ಇವತ್ತಿನ ಪಾಠಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.